15/2003 ಇಡಿ ದಾಖಲಿಸಿದ ECIRನಲ್ಲಿದೆ PMLA ಕಾಯ್ದೆ 15/2003. ಈ ಕಾಯ್ದೆ ಕಾರಣಕ್ಕೇನೆ 14 ಸೈಟ್ಗಳನ್ನು ವಾಪಸ್ ನೀಡಿದ CM ಪತ್ನಿ. ಈ ಕಾಯ್ದೆ ಪ್ರಕಾರ ಇಡಿ ಎಂಟ್ರಿ ಕೊಟ್ಟರೆ ಆ ಆಸ್ತಿ ಮಾತ್ರವಲ್ಲ, ಅದಕ್ಕೆ ಸಂಬಂಧಪಟ್ಟ ಬೇರೆ ಆಸ್ತಿಯನ್ನು ಕೂಡ ಮುಟ್ಟುಗೋಲು ಹಾಕಬಹುದು, ಸೀಸ್ ಮಾಡಬಹುದು. ಅದು ಬಹಳ ಕಿರಿಕಿರಿ. ಹೌದು, ಅದಕ್ಕೂ ಮುಂಚೆ ನಾವೇ ಕೊಟ್ಬಿಡುತ್ತೀವಿ ಅಂತ. ಆಮೇಲೆ ನೀವು ಏನು ಬಾಕಿ ಎಲ್ಲ ವಿಚಾರಗಳಲ್ಲಿ, ಈಗ ನಾವು ದರ್ಶನ ವಿಚಾರಗಳೆಲ್ಲ ಕೇಳ್ತಾ ಇದ್ವಿ, ಪ್ರತಿ ವಾರ ಏನ್ ಕೊಡ್ಬೇಕಿತ್ತು? ರಿಮಾಂಡ್ ಕಾಪಿ ಕೊಡ್ಬೇಕಿತ್ತು. ಯಾರಿಗೆ? ಕೋರ್ಟ್ಗೆ. ನಾವ್ ಹಿಂಗ್ ಮಾಡಿದ್ವಿ, ಇವ್ರು ಹಿಂಗ್ ಬೇಕು ರಿಮಾಂಡ್ ಕಾಪಿ. ಅವ್ರಿಗೆ ಏನ್ ಮಾಡಿದ್ವಿ? ಅವ್ರಿಗೆ ಊಟಕ್ಕೆ ಏನ್ ಮಾಡಿದ್ರಿ? ಇಲ್ಲ ಮಹಾಸ್ವಾಮಿ ಹಿಂಗ್ ಮಾಡಿದ್ವಿ. ಈ ಕಾನೂನಲ್ಲಿ ಹಂಗೇನಿಲ್ಲ. ಮುಟ್ಟುಗೋಲು ಯಾಕೆ ಹಾಕೊಂಡಿದ್ರಿ? ನೋಡಿ ನಮ್ಮ ಮುಟ್ಟುಗೋಲು ಹಾಕೊಂಡಿದ್ದಾರೆ ಕೋರ್ಟ್ಗೆ, ಹಂಗೆಲ್ಲ ಆಗಲ್ಲ. ಅವ್ರೇನ್ ತಗೊಳ್ತಾರೆ ಅದೇ. ಹಾಗಾಗಿ ಅದೊಂಥರ ಬಹಳ ದೊಡ್ಡ ಬ್ಯಾಕ್ ಫೈರ್ ಆಗ್ತಾ ಇತ್ತು ಅನ್ನೋ ಕಾರಣಕ್ಕಾಗಿ ಇಡಿ ಬಂದ್ರಂತೆ, 14 ಸೆಟ್ಗಳನ್ನ ಮುಟ್ಟುಗೋಲು ಹಾಕೊಂಡ್ರಂತೆ. ತಂದಾಗ ಏನು ಸ್ಟೋರಿ ಹೆಂಗ್ ಹೋಗುತ್ತೆ? CMಗೆ ಬಹಳ ದೊಡ್ಡ ಮರ್ಮಾಘಾತ, ಹಿನ್ನಡೆ. 14 ಸೈಟ್ಗಳನ್ನ ವಶಕ್ಕೆ ತೆಗೆದುಕೊಂಡ ಇಡಿ. ತೀವ್ರ ಮುಜುಗರ. ಅದಕ್ಕಿಂತ ಮೊದಲು ರಿಯಲಿ CM ಅವರ ಟೀಮ್ ಇದೆಯಲ್ಲ ಬಹಳ ಫಾಸ್ಟ್ ಆಗಿ ಕೆಲಸ ಮಾಡಿದೆ. ಯಾಕಂದ್ರೆ ಇಡಿ ನೋಟಿಸ್ ಕೊಟ್ಟಿದೆ ಅಂತ ಗೊತ್ತಾದ ತಕ್ಷಣ ಟಕ್ 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 ಶುರು ಆಗುತ್ತೆ. ಅವ್ರು ಹೇಳಿ, ಮೇಡಮ್ ಅವ್ರು ಹೇಳಿ, ನನ್ನ ಕಾರಣಕ್ಕಾಗಿ ಹೇಳಿದೆ, ಮತ್ತೊಂದು ಹೇಳಿದೆ. ಬಟ್ ಅದನ್ನು ಡ್ರಾಫ್ಟ್ ಎಲ್ಲ ಮಾಡ್ಬೇಕಲ್ಲ, ಹಿಂಗೆ ಪತ್ರ ಬರೀಬೇಕು, ಡ್ರಾಫ್ಟ್ ಮತ್ತೊಂದು ಮಾಡ್ಬೇಕಲ್ಲ, ಸಹಾಯಗಳಿರುತ್ತೆ. ಅದೇನೇ ಇರಲಿ, ಅದರ ಬಗ್ಗೆ ಗೌರವ ಇದೆ, ಅದು ಬೇರೆ ವಿಚಾರ. ಬನ್ನಿ ವಿಚಾರಕ್ಕೆ ಬರ್ತೀನಿ. ಮುಟ್ಟುಗೋಲು ಹಾಕಿಕೊಂಡಿದ್ರೆ CMಗೆ ಹಿನ್ನಡೆಯಾಗುವಂತ ಸಾಧ್ಯತೆ ಇತ್ತು. ಮಾಧ್ಯಮ ಕೂಡ ಅದನ್ನೇ ಹೇಳ್ತಾ ಇತ್ತು. ಇದಕ್ಕಾಗಿ ಕೂಡಲೇ ಸೈಟ್ಗಳನ್ನು ಹಿಂದಿರುಗಿಸಿದ್ದಾರೆ CM. ಸೊ ಹಾಗಾಗಿ ಒಂದು ದೊಡ್ಡ ಮುಜುಗರದಿಂದ ತಪ್ಪಿಸಿಕೊಂಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಪತ್ನಿ ಸೈಟ್ ವಾಪಸ್ ಕೊಟ್ಟರು ಸಂಕಷ್ಟ ತಪ್ಪಲ್ಲ ಎನ್ನಲಾಗ್ತಾ ಇದೆ. ಮುಡಾಗೆ 3 ಕಂಟಕ ಎದುರಾಗಿದೆಯಂತೆ. ಅದೇನು ಅಂತೀರಾ ಈ ವರದಿ ನೋಡಿ. ಇದರ ಮಿಡ್ಲಲ್ಲಿ ಮತ್ತೊಂದು, ಈ ಎಲ್ಲಿಂದ ಎಲ್ಲಿಗೆ ಅಂತಂದ್ರೆ 2013ರಲ್ಲಿ CM ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಇದೇ ಮೂಡಾ ಕೇಸನ್ನು CBI ಕೊಟ್ಟಿದ್ರು. ಇದೇ ಮೂಡಾ ಕೇಸ್ ಅವ್ಯವಹಾರಗಳ ಬಗ್ಗೆ CBI ಕೊಟ್ಟಿದ್ದಾರೆ. ಈಗಲೂ ಅದು ನಡೀತಿದೆ. 14 ವರ್ಷ ಆಯ್ತು. ಕಾಯನೈ ಪಿಯನೈ ಗ್ಲಾಸ್ ಪೊಡ್ಡಲ್ಲ, ಇವರೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈಗ ಬಂದಿದ್ರ ಬಗ್ಗೆ ಒಂದು ರಿಪೋರ್ಟ್. ಸಿದ್ದರಾಮಯ್ಯಗೆ ಭೂತವಾಯಿತು ಮೂಡಾ. ಸೈಟ್ ವಾಪಸ್ ಕೊಟ್ಟರು ಹೆಚ್ಚಾಯಿತು ಇಡಿ ಢವ. ಮೂಡಾ ಹಗರಣದಲ್ಲಿ CM ಸಿದ್ದರಾಮಯ್ಯಗೆ ಮೇಲಿಂದ ಮೇಲೆ ಸಂಕಷ್ಟಗಳು ಎದುರಾಗುತ್ತಿವೆ. ಪತ್ನಿ 14 ಸೈಟ್ಗಳನ್ನ ವಾಪಸ್ ನೀಡಿದ್ರು. 14 ನಿವೇಶನಗಳನ್ನ ಈಗಾಗಲೇ ಮೂಡಾ ಖಾತೆ ರದ್ದು ಮಾಡಿ ತನ್ನ ಹೆಸರಿಗೆ ಮಾಡಿಕೊಂಡಿದೆ. ಈ ಮಧ್ಯೆ CM ಸಿದ್ದರಾಮಯ್ಯಗೆ ಮತ್ತೆ 3 ಕಂಟಕ ಎದುರಾಗಿದೆಯಂತೆ. ಸಿದ್ದರಾಮಯ್ಯ ಮೂಡಾ ಕಂಟಕ 1. ಇಡಿ ಅಧಿಕಾರಿಗಳು ಸುಮ್ನೆ ತನಿಖೆ ಮಾಡಲ್ಲ. ಇಡಿ ಎಂಟ್ರಿಗೂ ಮುನ್ನ ದೂರು ದಾಖಲಾಗಿರಬೇಕು. ಮೂಡಾ ಹಗರಣದಲ್ಲಿ ಲೋಕಾಯುಕ್ತ ಕೇಸ್ ಆಗಿದೆ. ಅದೇ ಆಧಾರದಲ್ಲಿ ಇಡಿ ತನಿಖೆ ನಡೆಸಬಹುದು. ಬೇನಾಮಿ ಆಸ್ತಿ ಗಳಿಕೆ ಆರೋಪದಡಿ ತನಿಖೆ ನಡೆಸಬಹುದು. ಸಿದ್ದರಾಮಯ್ಯ ಮೂಡಾ ಕಂಟಕ 2. ಸಿದ್ದು ಮೇಲೆ ಹಣಕಾಸು ಅವ್ಯವಹಾರ ಆರೋಪ ಇದೆ. ಮೂಡಾ ಕಾಮಗಾರಿಯಲ್ಲಿ ಬರೋಬ್ಬರಿ 387 ಕೋಟಿ ಹಣ ಬಳಕೆ ಆರೋಪವಿದೆ. ಬೇರೆ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣ ಬಳಸಿದ್ದಾರೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ವಿರುದ್ಧ ಕೇಸ್ ದಾಖಲಾಗಿದೆ. ವರುಣ ಶ್ರೀರಂಗಪಟ್ಟಣ ಕ್ಷೇತ್ರದ ಅಭಿವೃದ್ಧಿ ಬಳಕೆ ಮಾಡಲಾಗಿದೆ. ಕಾನೂನು ಬಾಹಿರವಾಗಿ ಮೂಡಾ ಹಣ ಬಳಕೆ ಆರೋಪವಿದ್ದು CM ಮೌಖಿಕ ಆದೇಶವಿದೆ ಎನ್ನಲಾಗ್ತಿದೆ. ಸಿದ್ದರಾಮಯ್ಯ ಮೂಡಾ ಕಂಟಕ 3. 2023ರ ಅಕ್ಟೋಬರ್ನಲ್ಲಿ ಬೆಂಗಳೂರಲ್ಲಿ IT ದಾಳಿ ವೇಳೆ ಸಿಕ್ಕಿದ್ದು ಮೂಡಾ ಹಣನ ಎಂಬ ಶಂಕೆ ಇದೆ. ಈ ದಾಳಿ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ IT ದಾಳಿ. ಉದ್ಯಮಿ ಮನೆಯಲ್ಲಿ 40 ಕೋಟಿ ಹಣ ಪತ್ತೆಯಾಗಿದೆ. ಅಂದು ಸಿಕ್ಕ ಹಣ ಸಚಿವರಿಗೆ ಸೇರಿದ್ದು ಎನ್ನಲಾಗಿತ್ತು. ಆ ಹಣ ಮೂಡಾಗೆ ಸಂಬಂಧಿಸಿದ ಹಣ ಎನ್ನಲಾಗ್ತಿದೆ. CM ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮೂಡಾದಿಂದ 14 ಸೈಟ್ಗಳನ್ನ ಪಡೆದ ವಿಚಾರ ಹಾಗಿರ್ಲಿ, ಅದಕ್ಕಿಂತ ದೊಡ್ಡ ಪ್ರಕರಣ ಇಲ್ಲಿದೆ ನೋಡಿ ಅಂತ ದಾಖಲೆಗಳನ್ನ ಪ್ರದರ್ಶಿಸಿದ್ರು. ನಾನು ಅದಕ್ಕೆ ಹೇಳಿದ್ದು, ಚಾಮುಂಡೇಶ್ವರಿ ತಾಯಿಗೆ ಪಾಪ ಈಗೋಗಿ ಕೈ ಮುಗಿದು ಕುಂಕುಮ ಇಟ್ಕೊತಾ ಇದ್ದೀರಿ ರೆಗ್ಯುಲರ್ ಆಗಿ ಆ ತಾಯಿ ರಕ್ಷಣೆ ಪಡೀಲಿಕ್ಕೆ. ಅದಕ್ಕೆ ನಿಮ್ಮ ಆತ್ಮ ಮುಟ್ಕೊಂಡು ಹೇಳಿ ಎಂದೆ. ಇದು ಆ ಎಮ್ಮ ತಗೊಳಕ್ಕೆ ಬರಲ್ಲ ಸೈಟ್ನ. ಅಕ್ವೈರ್ ಆಗಿರೋ ಲ್ಯಾಂಡ್ ಇದು. ಜಾಗವೇ ಇಲ್ಲ ಅಲ್ಲಿ. ಈಗ ನೆನ್ನೆ ಸೈಟ್ ವಾಪಸ್ ಕೊಟ್ಟಿದ್ದೀರಲ್ಲ 14, ಅಯ್ಯೋ ನಾವು ಬೇಡ ನಾವು ತಗೊಂಬಿಡಿ ನೀವು ಅಂತ ಹೇಳಿ ಅದಕ್ಕೆ ಈಗ ಇದು ಕೊಟ್ಟಿದ್ದೀನಿ. ಇದೇನು ಮಾಡ್ತೀರಿ ಹೇಳಿ ಅಂತ, ಸತ್ಯ ಹೇಳಿ ಇದೇನಾಗಿದೆ ಅಂತ. ಕೃಷ್ಣ ಬೈರೇಗೌಡ್ರೆ ಭಾಳ ನೀವು ಮೇಧಾವಿ ಅಲ್ವಪ್ಪ.
ತಗೊಂಡೊಂದ್ಸಲ ನೋಡಿ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಟೆನ್ಷನ್ ಸದ್ಯಕ್ಕಂತೂ ತಪ್ಪುವ ಲಕ್ಷಣ ಕಾಣಿಸ್ತಿಲ್ಲ. ಮೂಡಾ ಕೇಸ್ಗೆ ಇಡಿ ಎಂಟ್ರಿ ಆಗಿದ್ದು ಸಿದ್ದರಾಮಯ್ಯ ಲಾಗ್ ಫಿಕ್ಸ್ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆ ಸೆಕ್ಷನ್ ಬಗ್ಗೆ ಡೌಟ್ ಇರೋದು. ಓಕೆ ನಾಗರಾಜ್ಗೆ ಇವತ್ತು ಹೊಸ ಟಾಸ್ಕ್. ಏನು ನಾಗರಾಜ್, ಏನ್ರಿ ಇದು? ಜಯಪ್ರಕಾಶ್, ಏನು ಮೊನ್ನೆ ಸಿ ಎಂ ಪತ್ನಿ ಅವರು 14 ಸೈಟ್ಗಳನ್ನು ಮೂಡಗೆ ನಾನು ರಿಟರ್ನ್ ಕೊಡ್ತಾ ಇದ್ದೀನಿ ಅಂತಂದಾಗ ಒಂದಷ್ಟು ವಿಚಾರಗಳು ಗೊತ್ತಾಗಿರಲಿಲ್ಲ. ಯಾಕೆ ಇಷ್ಟು ತ್ವರಿತವಾಗಿ ಇಷ್ಟು ದಿನದ ECIR ದಾಖಲಾದ ಕೂಡಲೇ ಹೀಗೆ ಅವರು ವಾಪಸ್ ಕೊಡ್ತಾ ಇದ್ದಾರೆ ಎಂದು ಅನುಮಾನ ಇತ್ತು. ಆದರೆ ನಿನ್ನೆ ಸ್ನೇಹಮಯಿ ಕೃಷ್ಣ ಅವರಿಗೆ ಇಡಿ ನೀಡಿರ್ತಕ್ಕಂಥ ನೋಟಿಸ್ನಲ್ಲಿ ಇದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿರ್ತಕ್ಕಂಥದ್ದು. ಏನಂತಂದರೆ PMLA ಆ್ಯಕ್ಟ್ನ ಜೊತೆಗೆ ಆ ಒಂದು ಕಾಯ್ದೆಯಲ್ಲಿ ಬರ್ತಕ್ಕಂಥ 15/2003 ಇದಕ್ಕೆ ಒಂದಷ್ಟು ತಿದ್ದುಪಡಿಗಳನ್ನು ಮಾಡಿ 2005ರಿಂದ ಇದನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಈ ಕಾಯ್ದೆಯನ್ನು ಹಾಕಿದರೆ ಏನು ಸಾಮಾನ್ಯವಾಗಿ ಯಾವುದೇ ಒಂದು ಅಪರಾಧ ಪ್ರಕರಣಗಳಲ್ಲಿ ಆರೋಪಿಗೆ ಸಂಬಂಧಿಸಿದಂಥ ಪ್ರಾಪರ್ಟಿಯನ್ನು ಸೀಸ್ ಮಾಡಬೇಕಂದ್ರೆ ನ್ಯಾಯಾಲಯದ ಅನುಮತಿಯನ್ನು ತೆಗೆದುಕೊಳ್ಬೇಕು. ಆದರೆ ಈ ಒಂದು ಕಾಯ್ದೆ ಪರ್ಟಿಕ್ಯುಲರ್ ಆಗಿ ತನಿಖಾಧಿಕಾರಿಗೆ ಒಂದು ಸ್ಪೆಷಲ್ ಪವರ್ಸನ್ನು ಕೊಡುತ್ತೆ. ಏನಂತಂದರೆ ಇವರಿಗೆ ಅನುಮಾನ ಅಥವಾ ಇವರಿಗೆ ಆರಂಭಿಕ ಹಂತದಲ್ಲಿ ದೃಢ ಆಗಿದ್ದೇ ಆದರೆ ಇದರಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿದೆ ಅಂತೇಳಿ ಆ ಪ್ರಾಪರ್ಟಿನ 180 ದಿನಗಳವರೆಗೆ ಒಂದು ಮುಟ್ಟುಗೋಲು ಹಾಕ್ಕೊಳ್ಬೋದು ಮತ್ತು ಅದನ್ನು ಎಕ್ಸ್ಟೆಂಡ್ ಮಾಡ್ತಾನೂ ಹೋಗ್ಬೋದು. ಹೀಗಾಗಿ CM ಏನಾದರೂ ಆ ಪ್ರಾಪರ್ಟಿನ ಅವ್ರ ಜೊತೆಯಲ್ಲೇ ಇಟ್ಕೊಂಡಿದ್ದಿದ್ರೆ ಇಡಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಮ್ಮ ಹತ್ರ ಸಾಕಷ್ಟು ದಾಖಲೆಗಳಿದ್ದಾವೆ, ಇರತಕ್ಕಂಥ ಪ್ರಾಥಮಿಕ ದಾಖಲೆಗಳೇ ಸಾಕು ಈ ಸೈಟ್ಗಳನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಅಂತಂತೇಳಿ ಇಡಿ ತೆಗೆದುಕೊಂಡಿದ್ರೆ ರಾಜಕೀಯವಾಗಿ ಇರ್ಬೋದು ಮತ್ತು ಅವರು ಏನು ಇವತ್ತು CM ಕುರ್ಚಿಗಾಗಿ ಒಂದು ಪೈಪೋಟಿ ನಡೀತಾ ಇದೆ ಈ ವಿಚಾರವಾಗಿ ಇರ್ಬೋದಾಗಿತ್ತು. CMಗೆ ಸಾಕಷ್ಟು ಹಿನ್ನಡೆ ಆಗೋ ಸಾಧ್ಯತೆ ಇತ್ತು. ಈ ಸೆಕ್ಷನ್ ಈ ಒಂದು ECIRನಲ್ಲಿ ಆ್ಯಡ್ ಆಗಿದೆ ಅಂತ ಗೊತ್ತಿದ್ದೇ CM ಪತ್ನಿಯವರು ಈ ಒಂದು 14 ಸೈಟ್ಗಳನ್ನು ಇಡಿಗೆ ಹಿಂತಿರುಗಿಸಿರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಇನ್ನು ಅಕ್ರಮ, ಅವ್ಯವಹಾರ, ಭ್ರಷ್ಟಾಚಾರ ಅಂದ್ರೆ ಈ ಸೆಟೆದು ವಿಚಾರಗಳು ನಿಲ್ತಾ ಇದ್ರು ಸಿದ್ದರಾಮಯ್ಯನವರು. ಈಗ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಬಹುತೇಕರ ಪ್ರಶ್ನೆ. ಈಗ CM ಎದುರಿಸ್ತಾ ಇರುವಂತಹ ಮೂಡಾ ಹಗರಣ ಮಾದರಿ ಈ ಹಿಂದೆ ಆದಾಗ ಹೀರೋ ರೀತಿ ವರ್ತನೆ ಮಾಡಿದ್ರು, ಆದ್ರೆ ಈಗ ಯಾಕೆ ಹಿಂಗಾದ್ರು ಅನ್ನೋ ಚರ್ಚೆಗೆ ಗ್ರಾಸವಾಗಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಆಗ ಇದ್ದ CM ಈಗ ಇಲ್ವಾ? ಮೂಡಾ ಹಗರಣದಿಂದ ತಬ್ಬಿಬ್ಬಾದ್ರ. ಸಿಎಂ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ಈ ನಾಯಕ 2ನೇ ಬಾರಿಗೆ CM ಸ್ಥಾನ ಅಲಂಕರಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. ಇಷ್ಟು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಎಲ್ಲೂ CM ಸಿದ್ದರಾಮಯ್ಯ ಹೆಸರಿಗೆ ಕಪ್ಪು ಚುಕ್ಕೆ ಬಂದಿರಲಿಲ್ಲ. ಸಿದ್ದರಾಮಯ್ಯ ಅಂದ್ರೆ ಸಾಕು ಎಂತ ಭ್ರಷ್ಟ